ವೀಕ್ಷಕ ಬಂಧುಗಳೇ, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಭಾರತ ದರ್ಶನ ಮಾಲಿಕೆಯಲ್ಲಿ ಇಂದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸಿಂಹಾಸನಾಧೀಶ್ವರರು ಶ್ರೀ ವ್ಯಾಸರಾಯರು ಅಥವಾ ವ್ಯಾಸತೀರ್ಥರು ಇವರ ಬಗ್ಗೆ ಕಿರು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಈ ಸಿದ್ಧಾಂತ ಮಧ್ವ ಸಿದ್ಧಾಂತದ ಆಧಾರ ಸ್ತಂಭ. ಹೀಗೆ ಮಧ್ವ ಸಿದ್ಧಾಂತದ ಆಧಾರ ಸ್ತಂಭವಾದ ನಮ್ಮ ಮಧ್ವಾಚಾರ್ಯರ ಮಠದ ಪರಂಪರೆಯಲ್ಲಿ ವ್ಯಾಸರಾಜ ಮಠದ ಪರಂಪರೆಯು ಕೂಡ ಒಂದಾಗಿದೆ. ಶ್ರೀ ವ್ಯಾಸರಾಜರ ಒಂದು ಕಿರು ಮಾಹಿತಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯನ್ನು ತರುತ್ತೆ. ಪ್ರತಿಯೊಬ್ಬರು ಕೂಡ ಇದರ ಒಂದು ಹಿನ್ನೆಲೆಯನ್ನು ನಾವು ಪಡ್ಕೋಬೇಕಾಗತ್ತೆ. ಯಾರು ಈ ವ್ಯಾಸರಾಯರು? ಹಿಂದೆ ಬ್ರಹ್ಮದೇವರ ಆಸ್ಥಾನದಲ್ಲಿ, ಬ್ರಹ್ಮದೇವರ ಸತ್ಯಲೋಕದಲ್ಲಿ ಶಂಕುಕರ್ಣರಾಗಿ ಇರ್ತಾರೆ. ನಂತರ ಶಾಪಗ್ರಸ್ತರಾಗಿ ಪ್ರಹ್ಲಾದರಾಜರಾಗ್ತಾರೆ. ನಂತರ ಭಲ್ಲಿಕರಾಜರಾಗ್ತಾರೆ. ನಂತರ ಶ್ರೀ ವ್ಯಾಸರಾಯರು. ಅವರ ಮುಂದಿನ ಜನ್ಮವೇ ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥರು. ಹೀಗೆ ವ್ಯಾಸರಾಯರ ಪರಂಪರೆ ಮಾಹಿತಿ. 1446 ಅವರು ಜನಿಸಿದ್ದು, 1539 ವೈಕುಂಠವಾಸಿಗಳಾಗಿದ್ದು. ಪ್ರಭವನಾಮ ಸಂವತ್ಸರ ವೈಶಾಖ ಮಾಸ ಶುದ್ಧ ಸಪ್ತಮಿ, ಅಧಿಕ ವೈಶಾಖ ಮಾಸ ಬಂದಿರುತ್ತೆ. ಶುದ್ಧ ಸಪ್ತಮಿ ಭಾನುವಾರ ದಿನ ಇವರು ಜನನವಾಗತ್ತೆ. ವಿಜಯದಾಸರು ವ್ಯಾಸರಾಯರ ಜೀವನ ಚರಿತ್ರೆಯನ್ನು ಸುಳಾದಿಯಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ. ಮತ್ತು ಸೋಮನಾಥ ಕವಿ ಕೂಡ ವ್ಯಾಸಯೋಗಿ ಚರಿತೆ ಎಂಬ ಗ್ರಂಥದಲ್ಲಿ ವ್ಯಾಸರಾಯರ ಮಾಹಿತಿಗಳು ನಮಗೆ ಲಭ್ಯವಿದೆ. ಹೀಗೆ ವ್ಯಾಸರಾಯರ ಜೀವನ ಚರಿತ್ರೆ ಅದ್ಭುತವಾಗಿದೆ, ಅಮೋಘವಾಗಿದೆ. ಜನನ ಬನ್ನೂರು, ಮೈಸೂರು ಬಳಿ ಇರತಕ್ಕಂಥದ್ದು. ಉಪನಯನ ಆಗಿದ್ದು ಅಬ್ಬೂರಿನಲ್ಲಿ ಕ್ರಿಸ್ತ ಶಕ 1452. ಸನ್ಯಾಸಾಶ್ರಮ ಸ್ವೀಕರಿಸಿದ್ದು ಅಬ್ಬೂರಲ್ಲಿ 1454 ಇಸ್ವಿ. ಕಂಚಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಂಚಿಗೆ ಬರ್ತಾರೆ 1467. ಶ್ರೀಪಾದರಾಜರಲ್ಲಿ ಮುಳುಬಾಗಿಲು ಮಠ ಈ ಒಂದು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಈ ನಮ್ಮ ರಾಯರು 1455ರಿಂದ 1467 ಪೀಠಾಧಿಪತಿಗಳಾಗಿ ಪಟ್ಟಾಭಿಷೇಕವಾಗತ್ತೆ. ಬ್ರಹ್ಮಣ್ಯ ತೀರ್ಥರು ಪೀಠವನ್ನು ಕೊಡ್ತಾರೆ. ಮಧ್ವ ಪರಂಪರೆಯ ವ್ಯಾಸರಾಜ ಮಠದ 11ನೇ ಯತಿಗಳಾಗಿರ್ತಾರೆ. ಇವರಿಗೆ ಪೀಠವನ್ನು ಕೊಡ್ತಾರೆ. ಯಾವಾಗ ಅಂದರೆ 1467. ಈ 1467ರಲ್ಲಿ ವ್ಯಾಸರಾಯರು ಪೀಠಾಧಿಪತಿಗಳಾಗ್ತಾರೆ. ಚಂದ್ರಗಿರಿಯತ್ತ ಪ್ರಯಾಣ. ತಿರುಪತಿಯಲ್ಲಿ ಶ್ರೀನಿವಾಸನ ಪೂಜೆ. ಸುಮಾರು 12 ವರ್ಷದ ಕಾಲ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡ್ತಾರೆ. ಇದಕ್ಕೆ ಸ್ಪಷ್ಟವಾದ ಒಂದು ಕಾರಣವಿದೆ. ತಿರುಪತಿಯ ಶ್ರೀನಿವಾಸ ದೇವರ ಅರ್ಚಕರಾದವರು ಅಲ್ಲಿಯ ಸಂಪತ್ತನ್ನು, ಅಲ್ಲಿಯ ವಸ್ತುಗಳನ್ನು ದುರುಪಯೋಗ ಮಾಡ್ಕೊತಾರೆ, ತಮ್ಮ ಸ್ವಂತಕ್ಕೆ ಬಳಸ್ಕೊತಾರೆ. ದೇವರ ತೀರ್ಥವನ್ನು, ದೇವರ ಪ್ರಸಾದವನ್ನು ಮಾರಾಟ ಮಾಡತಕ್ಕಂಥದ್ದು. ಶ್ರೀನಿವಾಸ ದೇವರು ಸಂಚರಿಸ್ತಕ್ಕಂಥ ಚಿನ್ನದ ಗರುಡು ವಾಹನದಲ್ಲಿ ಅರ್ಚಕರು ತಮ್ಮ ಮಗನನ್ನು ಕುಳ್ಳರಿಸಿ ಮೆರವಣಿಗೆ ಮಾಡ್ತಾರೆ. ಇದನ್ನು ಪ್ರಶ್ನಿಸಿದ ಸಾಳ್ವ ನರಸಿಂಹರಾಯರಿಗೆ, ಶ್ರೀನಿವಾಸರೇ ನನ್ನ ಅಧೀನದಲ್ಲಿದ್ದರೆ ನೀನ್ಯಾರು ಅಂತ ಈ ಅರ್ಚಕರು ಪ್ರಶ್ನೆ ಮಾಡ್ತಾರೆ. ಇದರಿಂದ ಕೋಪಗೊಂಡ ಸಾಳ್ವ ನರಸಿಂಹರು ಇಡೀ ಅರ್ಚಕ ಸಮೂಹವನ್ನೇ ಹತ್ಯೆಗೈತಾರೆ. ಯಾರೂ ಉಳಿಯಲ್ಲ. ಆದರೆ ಒಬ್ಬ ಹೆಣ್ಣು ಮಗಳು ಗರ್ಭಿಣಿಯಾಗಿರ್ತಾಳೆ, ತನ್ನ ತಾಯಿ ಮನೆ ಹೋಗಿರ್ತಾಳೆ, ಅವರು ಮಾತ್ರ ಉಳ್ಕೊತಾರೆ.
ಅದೇ ಸಂದರ್ಭಕ್ಕೆ ಶ್ರೀಪಾದರಾಜರ ಬಳಿ ಸಾಳುವ ನರಸಿಂಹರಾಜರು ಬರ್ತಾರೆ. ಈ ಒಂದು ಬ್ರಹ್ಮಹತ್ಯಾ ದೋಷ ನಿವಾರಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಪಾದರಾಜರು ಈ ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡ್ತಾರೆ. ಹಾಗೆ ಪೂಜೆಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳಿದಾಗ ಶ್ರೀಪಾದರಾಜರಿಗೆ ಗೊತ್ತಾಗಿದ್ದು, ಅವರಿಗೆ ಕಾಣಿಸಿದ್ದು ಶ್ರೀ ವ್ಯಾಸತೀರ್ಥರು. ವ್ಯಾಸರಾಜರನ್ನು ತಿರುಪತಿಯ ಶ್ರೀನಿವಾಸ ದೇವರ ಪೂಜೆಗೆ ಸೂಚಿಸ್ತಾರೆ. ಸುಮಾರು 12 ವರ್ಷಗಳ ಕಾಲ ಶ್ರೀ ವ್ಯಾಸರಾಯರು ತಿರುಪತಿಯ ಶ್ರೀನಿವಾಸನ ಸೇವೆಯನ್ನು ಮಾಡ್ತಾರೆ. ಮತ್ತು ಆ ಒಂದು ಅರ್ಚಕ ಪರಂಪರೆಯ ಮಗ 12 ವರ್ಷ ಆಗುವ ತನಕ 12 ವರ್ಷ ಆದ ಮೇಲೆ ಅವನಿಗೆ ಪೂಜಾಧಿಕಾರವನ್ನು ವಹಿಸಿಕೊಟ್ಟು ತಂತ್ರಸಾರ ಪ್ರಕಾರ ಯಾವ ರೀತಿ ಪೂಜೆ ಮಾಡೋದು ಅದನ್ನು ನಿರ್ವಹಣೆ ಅರ್ಚಕ ವಂಶಸ್ಥರಿಗೆ ಶ್ರೀ ವ್ಯಾಸರಾಯರು ನೀಡ್ತಾರೆ. ಹೀಗೆ ವ್ಯಾಸರಾಯರು ಶ್ರೀನಿವಾಸ ದೇವರ ಸೇವೆಯನ್ನು ಮಾಡ್ತಾರೆ. ಶ್ರೀರಂಗ ಕ್ಷೇತ್ರಕ್ಕೆ ದಿಗ್ವಿಜಯ 1495, ಉತ್ತರ ಭಾರತ ದಿಗ್ವಿಜಯ 1497, 732 ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡ್ತಾರೆ. ಕ್ರಿಸ್ತಶಕ 1500ರಲ್ಲಿ ಪ್ರಾಣದೇವರ ಪ್ರತಿಷ್ಠೆ 732 ಶ್ರೀ ವ್ಯಾಸರಾಯರು ಮಾಡಿದ್ದಾರೆ. ಇದಕ್ಕೆ ಒಂದೆರಡು ಉದಾಹರಣೆಗಳಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಕಿಷ್ಕಿಂಧೆಗೆ ಬಂದಾಗ ಹನುಮಂತ ಆಂಜನೇಯನ ಸಂದರ್ಶಿಸಿದ ಸ್ಥಳವೇ ಈ ಒಂದು ಚಕ್ರತೀರ್ಥ. ಆ ಚಕ್ರತೀರ್ಥ ಬಳಿಯೇ ಪ್ರಾಣ ಪ್ರತಿಷ್ಠೆ ಮೊಟ್ಟ ಮೊದಲು ವ್ಯಾಸರಾಯರು ಮಾಡಿದ್ದು. ಮಧ್ವಾಚಾರ್ಯರು ಕೂಡ ಪ್ರಾಣದೇವರ ರೂಪದಲ್ಲಿ ಬಂದು ಇದೇ ಜಾಗದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬೇಕಂತ ಸೂಚಿಸ್ತಾರೆ. ಆ ಜಾಗದಲ್ಲಿಯೇ ಯಂತ್ರೋದ್ಧಾರಕ ಪ್ರಾಣದೇವರನ್ನು ವ್ಯಾಸರಾಯರು ಪ್ರತಿಷ್ಠೆ ಮಾಡುತ್ತಾರೆ. ಹೀಗೆ ಇಡೀ ಭಾರತಾದ್ಯಂತ 732 ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡತಕ್ಕಂಥ ಕೀರ್ತಿ ನಮ್ಮ ವ್ಯಾಸರಾಯರಿಗೆ ಬರುತ್ತೆ. ವಿಜಯನಗರಕ್ಕೆ ಪ್ರವೇಶ 1501, ಬಸವ ಭಟ್ಟಾದಿಗಳ ಪರಾಭವ. ಅತ್ಯಂತ ಪ್ರಖ್ಯಾತ ಪಂಡಿತ ಬಸವಪಟ್ಟ ಇವರನ್ನು ವಾದದಲ್ಲಿ ಸೋಲಿಸ್ತಾರೆ. ಆ ವಾದದಲ್ಲಿ ಸೋಲಿಸಿದಾಗ 1505 ತಮ್ಮ ಬಳಿ ಇದ್ದ ಪಚ್ಚೇಲಿಂಗವನ್ನು ವ್ಯಾಸರಾಯರಿಗೆ ಅರ್ಪಣೆ ಮಾಡ್ತಾರೆ. ಇಂದು ಕೂಡ ವ್ಯಾಸರಾಜ ಮಠದಲ್ಲಿ ಶಿವರಾತ್ರಿಯಂದು ವಿಶೇಷವಾಗಿ ಈ ಒಂದು ಪಚ್ಚೇಲಿಂಗಕ್ಕೆ ಪೂಜಾ ಪುನಸ್ಕಾರಗಳನ್ನು ವಾಸಿಯಾಗತ್ತೆ. ಶ್ರೀಕೃಷ್ಣ ಪ್ರತಿಷ್ಠೆ ಆಗತ್ತೆ. ಪ್ರಥಮ ರತ್ನಾಭಿಷೇಕ ಯಾವಾಗ ಅಂದರೆ 1516 ರತ್ನಾಭಿಷೇಕವಾಗತ್ತೆ. ವಿಜಯನಗರದ ರಾಜ ಕೃಷ್ಣದೇವರಾಯ ಕುಹಯೋಗ ಅಂತ ಒಂದು ಬಂದಿರುತ್ತೆ ಆಪತ್ತು. ಆ ಕಾಲದಲ್ಲಿ ಕುಹಯೋಗ ನಿವಾರಣೆಗೆ ಕೃಷ್ಣದೇವರಾಯನ ಪ್ರಾರ್ಥನೆಯಂತೆ 3 ಕಾಲ ಗಡಿ ಅಷ್ಟೇ ವ್ಯಾಸತೀರ್ಥರು ಸಿಂಹಾಸನವನ್ನು ಕುಳಿತುಕೊಂತಾರೆ. ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಅಂದಿನಿಂದ ವ್ಯಾಸತೀರ್ಥರೇ ವ್ಯಾಸರಾಜರಾಗಿ ಆ ಒಂದು ಅಭಿಪ್ರಾಯ ಒಂದು ಹೆಸರು ಬರುತ್ತೆ. ಹೀಗೆ ವ್ಯಾಸತೀರ್ಥರು ವ್ಯಾಸರಾಯರಿಗೆ ಕೊಡ್ತಾರೆ. ಪುರಂದರದಾಸರಿಗೆ ದೀಕ್ಷೆ ಕೊಟ್ಟಿದ್ದು 1520. ದಾಸ ಸಾಹಿತ್ಯದ ದಾಸಕೂಟದ ಮುಖ್ಯಸ್ಥರು ಪುರಂದರರು ಕನಕದಾಸರು. ಅವರಿಗೆ ದೀಕ್ಷೆಯನ್ನು ನಮ್ಮ ವ್ಯಾಸತೀರ್ಥರೇ ಕೊಡ್ತಾರೆ. ಮತ್ತು ವಿಜಯೇಂದ್ರ ತೀರ್ಥರು ಶ್ರೀ ವಾದಿರಾಜರಿಗೆ ಒಂದು ಪಾಠವನ್ನು ಮಾಡ್ತಾರೆ 1515ರಿಂದ 1224. ಹೀಗೆ ಮಾಘ ಕೃಷ್ಣ ಅಮಾವಾಸ್ಯೆ. ವ್ಯಾಸರಾಯರು ತುಂಬ ಮೇಧಾವಿಗಳು. ಈ ಒಂದು ವ್ಯವಸಾಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ದೇಶಕ್ಕೆ ಬೆನ್ನೆಲುಬೆ ರೈತ. ಆ ವ್ಯವಸಾಯಕ್ಕೆ ಬೇಕಾದ ಒಂದು ಅಣೆಕಟ್ಟನ್ನು ವ್ಯಾಸತೀರ್ಥ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ವ್ಯಾಸ ಸಮುದ್ರ ಅಂತ ಕರೀತಾರೆ. ಕುಂದಕ್ಕೂರು ಹತ್ರ 1526ರಲ್ಲಿ ನಿರ್ಮಾಣವಾಗತ್ತೆ. ಸುಮಾರು ನಮ್ಮ ರೈತರಿಗೆ ಬೆನ್ನೆಲುಬಾಗತ್ತೆ. ಕನಕದಾಸರು ಕೂಡ ಆ ಒಂದು ಬಂಡೆಯನ್ನು ಸರಿಸ್ತಾರೆ. ಅದಕ್ಕೆ ಕನಕನ ಕೋಡು ಅಂತ ಅಲ್ಲಿ ಕನಕನ ತೂಬು ಅಂತ ಹೆಸರನ್ನಿಟ್ಟಿದ್ದಾರೆ. ಕನಕದಾಸರಿಗೆ ದೀಕ್ಷೆಯನ್ನು ಕೊಟ್ಟಿದ್ದು ನಮ್ಮ ವ್ಯಾಸರಾಯರು 1523. ಕಾಗಿನೆಲೆಯಲ್ಲಿ ಆದಿಕೇಶವನ ಪ್ರತಿಷ್ಠೆ 1527. ಉಡುಪಿಯಲ್ಲಿ ನಮ್ಮ ಯಾತ್ರೆ 1532.
ವ್ಯಾಸನ ಕೆರೆ ನಿರ್ಮಾಣ 1537. ಹೀಗೆ 25 ವರ್ಷಗಳ ಕಾಲ ರಾಜಗುರುಗಳಾಗಿ ವಿಜಯನಗರ ಸಾಮ್ರಾಜ್ಯದ 5 ಸಾಮ್ರಾಟರಿಗೆ ರಾಜಗುರುಗಳಾಗಿ ಕೆಲಸವನ್ನು ಮಾಡ್ತಾರೆ. ಕನ್ನಡ ಸಾಹಿತ್ಯ, ಕನ್ನಡ ಪದ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಡ್ತಾರೆ. ಹೀಗೆ ವ್ಯಾಸರಾಯರು ಕೂಡ ತುಂಬ ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಶ್ರೀಕೃಷ್ಣ ಎಂಬ ಅಂಕಿತ ನಾಮದಿಂದ ಗ್ರಂಥಗಳ ರಚನೆ ಮಾಡ್ತಾರೆ. ಆದರೆ ಕನಸಿನಲ್ಲಿ ಶ್ರೀಕೃಷ್ಣನೇ ಬಂದು ನನ್ನ ಹೆಂಡತಿಯನ್ನು ಕೂಡ ಸೇರಿಸಬೇಕು ಅಂತ ಹೇಳಿದಾಗ ಕೃಷ್ಣ ಎಂಬ ಅಂಕಿತ ನಾಮದಿಂದ ಬರೀತಿದ್ದ ಶ್ರೀ ವ್ಯಾಸರಾಯರು ಸಿರಿಕೃಷ್ಣ ಎಂಬ ಅಂಕಿತ ನಾಮದಿಂದ ಕೃತಿಗಳನ್ನ ರಚನೆ ಮಾಡ್ತಾರೆ. 18 ಗ್ರಂಥಗಳನ್ನು ರಚಿಸುತ್ತಾರೆ ಶ್ರೀ ವ್ಯಾಸರಾಯರು. ಈ ವ್ಯಾಸರಾಯರು ನಮ್ಮ ಶ್ರೀಪಾದರಾಯರ ಮಠದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ, ಈಗಲೂ ಕೂಡ ಶ್ರೀಪಾದರಾಯರ ಮಠದ ಬೃಂದಾವನದ ಎದುರುಗಡೆ ವ್ಯಾಸ ಗುಹೆ ಅಂತ ಒಂದಿದೆ. ವ್ಯಾಸರಾಜರು ಅಭ್ಯಾಸ ಮಾಡ್ತಕ್ಕಂಥ ಸ್ಥಳ ಈಗಲೂ ಕೂಡ ನೋಡ್ಬೋದು. ಒಮ್ಮೆ ವ್ಯಾಸರಾಯರು ಅಧ್ಯಯನ ಮಾಡ್ತಾಗ ಅವರು ಧ್ಯಾನಮಗ್ನ ಆಗ್ತಾರೆ. ಶಿಷ್ಯಂತರು ಬರ್ತಾರೆ. ಒಂದು ಘಟಸರ್ಪ ಅವರನ್ನು ಸುತ್ತುವರೆದಿತ್ತು, ಅವರ ಮೇಲೆ ಕುಳಿತಿತ್ತು. ತಕ್ಷಣ ಶ್ರೀಪಾದರಾಯರು ಬರ್ತಾರೆ. ಈ ಘಟನೆ ಹೇಳಿದಾಗ ಶ್ರೀಪಾದರ ಬಂದು ನೋಡ್ತಾರೆ, ಘಟಸರ್ಪ ಇದೆ. ನೋಡಿದಾಗ ಅವರಿಗೆ ಜ್ಞಾಪಕ ಆಗತ್ತೆ, ಪದ್ಮನಾಭ ತೀರ್ಥರೇ ಘಟಸರ್ಪವಾಗಿ ಶ್ರೀ ವ್ಯಾಸತೀರ್ಥರನ್ನು ಅಲಂಕರಿಸಿರುತ್ತೆ ಅಂತ. ಹೀಗೆ ಒಂದು ಪವಾಡ. ಮತ್ತು ಪಂಡರಾಪುರದಲ್ಲಿ ಶ್ರೀ ಪಾದರಾಯರಿಗೆ ಒಂದು ಸಂಪುಟ ಸಿಕ್ಕಿರುತ್ತೆ. ಆ ಸಂಪುಟವನ್ನು ಯಾರೂ ತೆಗಿಯೋಕ್ಕಾಗಿರೋದಿಲ್ಲ. ಶ್ರೀಪಾದರಾಯರ ಮಠದಲ್ಲಿ ಅದಿರುತ್ತೆ. ಒಮ್ಮೆ ವ್ಯಾಸರಾಯರು ಸಂಪುಟವನ್ನು ಅನಾಯಾಸವಾಗಿ ಯಾವುದೇ ಕಷ್ಟವಿಲ್ಲ ತೆಗಿತಾರೆ. ಆದರೆ ಆ ಸಂಪುಟದಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತ ಕೃಷ್ಣ ಇರ್ತಾನೆ. ಈ ಸಂಪುಟ ತೆಗೆದಾಗ ಕೃಷ್ಣನು ನಾಟ್ಯವಾಡ್ತಾನೆ. ಅಲ್ಲೇ ಇದ್ದ ಸಾಲಿಗ್ರಾಮವನ್ನು ತೆಗೆದುಕೊಂಡು ವ್ಯಾಸತೀರ್ಥರು ಸಾಲಿಗ್ರಾಮದೊಂದಿಗೆ ಒಂದು ನೃತ್ಯವನ್ನು ಮಾಡ್ತಾರೆ. ಇದನ್ನು ನೋಡಿದ ಶ್ರೀಪಾದರಾಯರು ಆ ಸ್ಥಳ ನೋಡಿದ ತಕ್ಷಣ ಶ್ರೀಕೃಷ್ಣನು ಬಲಗಾಲನ್ನು ತೆಗೆದು ಎಡಗಾಲ ಮೇಲೆ ಇಟ್ಟಿರ್ತಾನೆ. ಈ ಒಂದು ಮೂರ್ತಿಯನ್ನು ಶ್ರೀಪಾದರಾಯರು ವ್ಯಾಸರಾಯರಿಗೆ ಅನುಗ್ರಹಪೂರ್ವಕ ಕೊಡ್ತಾರೆ. ಇವತ್ತು ಕೂಡ ವ್ಯಾಸರಾಯ ಮಠದಲ್ಲಿ ಈ ಒಂದು ಮೂರ್ತಿ ಇದೆ. ಹೀಗೆ ಕೃಷ್ಣನ ದರ್ಶನವನ್ನು ಕಂಡು, ಕೃಷ್ಣನ ನೃತ್ಯವನ್ನು ಕಂಡು ಅವರನ್ನು ನಾಟ್ಯವಾಡಿದವರು ನಮ್ಮ ವ್ಯಾಸತೀರ್ಥರು. ಮತ್ತು ಈ ನಮ್ಮ ವ್ಯಾಸರಾಯರಿಗೆ ಒಬ್ಬ ಅಕ್ಕ ಇರ್ತಾರೆ, ಅವರ ಹೆಸರು ಭೀಮಕ್ಕ ಅಂತ. ಒಬ್ಬ ಅಣ್ಣ ಇರ್ತಾನೆ, ಅವನ ಹೆಸರು ಮಧ್ವಪತಿ ಅಂತ. ವ್ಯಾಸರಾಯರ ತಂದೆ ಹೆಸರು ರಾಮಾಚಾರ್ಯ ಅಂತ. ತಾಯಿ ಹೆಸರು ಸೀತಾಬಾಯಿ ಅಥವಾ ಲಕ್ಷ್ಮೀಬಾಯಿ ಅಂತ. ಇವರ ಗೋತ್ರ ಕಾಶ್ಯಪ ಗೋತ್ರ. ಕಾಶ್ಯಪ ಗೋತ್ರದವರು ಋಗ್ವೇದಿಗಳು, ಬನ್ನೂರು ಮೈಸೂರು ಬೆಳೆಯತಕ್ಕಂಥದ್ದು. ಹೀಗೆ ನಮ್ಮ ಅಕಾಲ ಮೃತ್ಯುವಿಗೆ ರಾಮಾಚಾರ್ಯರು ತುತ್ತಾದಾಗ ಈ ಬ್ರಹ್ಮಣ್ಯ ತೀರ್ಥರು ಅವರನ್ನು ಪ್ರಾಣವನ್ನು ಉಳಿಸಿರ್ತಾರೆ. ಈ ಬ್ರಹ್ಮಣ್ಯ ತೀರ್ಥರು 11ನೇ ತಿಂಗಳಿರ್ತಾರೆ. 1416ರಿಂದ 1466 ತನಕ ಪೀಠಾಧಿಪತಿಗಳಾಗಿರ್ತಾರೆ. ಹೀಗೆ ಈ ಬ್ರಹ್ಮಣ್ಯ ತೀರ್ಥರು ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಗಂಡ ರಾಮಾಚಾರ್ಯರು ನಿಧನರಾಗಿರ್ತಾರೆ. ಬ್ರಹ್ಮಣ್ಯ ತೀರ್ಥರು ಆ ಪತ್ನಿಯನ್ನು ನೋಡಿ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಸುಪುತ್ರ ಪ್ರಾಪ್ತಿರಸ್ತು ಅಂತ ಹೇಳ್ಬಿಡ್ತಾರೆ. ಆಶ್ಚರ್ಯ, ಹಿರಿಯರಾಗಿರ್ತಾರೆ, ಪತಿ ನಿಧನ ಇರ್ತಾರೆ. ಆದರೆ ಬ್ರಹ್ಮಣ್ಯ ತೀರ್ಥರ ಆಶೀರ್ವಾದ ಪ್ರಭಾವ ಮತ್ತು ರಾಮಾಚಾರ್ಯರು ಮತ್ತೆ ಎದ್ದು ಬರ್ತಾರೆ. ಹೀಗೆ ರಾಮಾಚಾರ್ಯರಿಗೆ ಒಂದು ನಾಮಕರಣ ಯತಿರಾಜ ಅಂತ ಆಗತ್ತೆ. ಈ ಆದೇಶದೇ ಗುರುಗಳು ಒಪ್ಪಿಸ್ತಾರೆ. ಉಪನಯನ, ಯತಿರಾಜನಿಗೆ ಉಪನಯನ ಆಗಿದ್ದು 1452, 5ನೇ ವರ್ಷ. 5ನೇ ವರ್ಷದಲ್ಲಿ ಉಪನಯನವಾಗತ್ತೆ. ಬ್ರಹ್ಮಣ್ಯ ತೀರ್ಥರಲ್ಲಿ ಪ್ರಾರಂಭಿಕ ಅಧ್ಯಾಭ್ಯಾಸವನ್ನು ಮಾಡ್ತಾರೆ. ಮತ್ತು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು 1454ನೇ ಇಸ್ವಿ.
8ನೇ ವಯಸ್ಸಿನಲ್ಲಿ ಬ್ರಹ್ಮಣ್ಯ ತೀರ್ಥರಿಂದ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಆ ಸ್ವೀಕರಿಸಿದ ನಂತರ ಯತಿರಾಜ ಎಂಬ ಹೆಸರಿನ ಬದಲಾಗಿ ವ್ಯಾಸತೀರ್ಥರು ಅಂತ ಹೆಸರಾಗತ್ತೆ. ಶ್ರೀಪಾದರಾಜರಲ್ಲಿ 12 ವರ್ಷಗಳ ಕಾಲ ಈ ಒಂದು ಶಾಸ್ತ್ರಾಭ್ಯಾಸವನ್ನು ಮಾಡ್ತಾರೆ. ಶ್ರೀಪಾದರಾಜರ ಅಭ್ಯಾಸ ಮಾಡಿದ್ದು 1467ರಿಂದ 1479. ಈ ಪೀಠ ತಗೊಂಡಾಗ 1467, ಅಂದರೆ 21ನೇ ವಯಸ್ಸಿನಲ್ಲಿ ಈ ಪೀಠವನ್ನು ಸ್ವೀಕಾರ ಮಾಡ್ತಾರೆ. ಅಂದಿನ ಮುಳಬಾಗಿಲು ಪ್ರಾಂತದ ದೊರೆಯಾಗುತ್ತದೆ ಚಂದ್ರವಂಶ ಸಾಳ್ವ ನರಸಿಂಹ. ಹೀಗೆ ನಮ್ಮ ತಿರುಪತಿಯ ದೇವರ ಸೇವೆಯನ್ನು ಮಾಡಿ ತಿರುಪತಿಯ ಸೇವೆ ನಂತರ ತುಂಬ ಒಂದು ಯಶಸ್ಸನ್ನಾಗತ್ತೆ. ಇವರ ಬಗ್ಗೆ ಒಂದು ಸುಮಾರು ಮಾಹಿತಿಗಳಿದೆ. ಈ ಮಾಹಿತಿಗಳು ಏನು ಅಂದರೆ, ಇವರ ಒಂದು ವ್ಯಾಸ ಪರಂಪರೆಯಲ್ಲಿ ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಮೊಘಲ ಚಕ್ರವರ್ತಿ ಬಾಬರ್ ಎಂಬ ರಾಜ ಇವರಿಗೆ ಹಸಿರು ಛತ್ರಿಯನ್ನು ರಾಜಗೌರವವಾಗಿ, ಒಂದು ಗೌರವ ಸೂಚಕವಾಗಿ ಹಸಿರು ಛತ್ರಿ ಕೊಡ್ತಾರೆ. ಹಾಗೆ ಬಿಜಾಪುರದ ಆದಿಲ್ ಶಾ ಆತನು ಕೂಡ ವ್ಯಾಸರಾಜರ ಗೌರವಾರ್ಥವಾಗಿ ಹಸಿರು ಛತ್ರಿಯನ್ನು ಗೌರವಪೂರ್ವಕವಾಗಿ ಕೊಟ್ಟು ಸನ್ಮಾನವನ್ನು ಮಾಡಿರ್ತಾರೆ ವ್ಯಾಸರಾಯರು. ಹೀಗೆ ನಮ್ಮ ದೇಶದ ಅಮೂಲ್ಯವಾದ ಒಂದು ದಾಸ ಸಾಹಿತ್ಯದ ವೈಷ್ಣವ ಸಿದ್ಧಾಂತದ ಸಾಮ್ರಾಜ್ಯದ ಅಧಿಪತಿಗಳು. ಶ್ರೀ ವ್ಯಾಸರಾಜ ಮಠದ ಈಗಿನ 55 ಪೀಠಾಧಿಪತಿಗಳಾಗಿದ್ದಾರೆ. ಇದುವರೆಗೆ 56ನೇ ಪೀಠಾಧಿಪತಿಗಳು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ವ್ಯಾಸರಾಜ ವಿದ್ಯಾಪೀಠ ಎಂಬತಕ್ಕಂಥದ್ದು ಮೈಸೂರಿನಲ್ಲಿದೆ. ಆಧುನಿಕ ಶಿಕ್ಷಣದೊಂದಿಗೆ ವೇದಾಂತ ವೈದಿಕ ಶಿಕ್ಷಣ ಕೊಡ್ತಾ ಇದ್ದಾರೆ. ತತ್ವಚಂದ್ರಿಕಾ ಅಂತಕ್ಕಂಥ ಒಂದು ಮಾಸಪತ್ರಿಕೆಯನ್ನು ಕೂಡ ಇವರು ಹೊರಡಿಸ್ತಾ ಇದ್ದಾರೆ. ಹೀಗೆ ವ್ಯಾಸರಾಯ ಮಠದ ಇತಿಹಾಸ ಅಭೂತಪೂರ್ವವಾಗಿದೆ. ಅಭೂತಪೂರ್ವ ಜೊತೆಗೆ ನಮಗೆ ಬೇಕಾದ ಕೆಲವು ಅಮೂಲ್ಯ ಮಾಹಿತಿಗಳನ್ನು ಕೊಡ್ತಾರೆ. ಈ ಒಂದು ಆಗಿನ ಕಾಲದಲ್ಲಿ ಪೋರ್ಚುಗೀಸರು ಕೂಡ ವ್ಯಾಸರಾಯರಿಗೆ ಗೌರವ ಸನ್ಮಾನವನ್ನು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಫಯಾಜ್ ಎಂಬತಕ್ಕಂಥ ಒಬ್ಬ ವಿದೇಶಿ ಅವನು ಈ ಒಂದು ವ್ಯಾಸರಾಯರ ಒಂದು ವಿಶ್ವವಿದ್ಯಾಲಯ ಇರುತ್ತೆ, ಪವಾನ ಮಠ ಅಂತ. 10,000 ವಿದ್ಯಾರ್ಥಿಗಳು ಆ ವಿಶ್ವವಿದ್ಯಾಲಯದಲ್ಲಿ ಶಿಷ್ಯತ್ವವನ್ನು ಪಡೆದು ಒಂದು ಪಾಠ ಪ್ರವಚನ ಕಲಿತಾ ಇರ್ತಾರೆ. ಆ ವಿಶ್ವವಿದ್ಯಾಲಯದ ವರ್ಣನೆಯನ್ನು ಈ ನಮ್ಮ ಫಯಾಜ್ ಎಂಬತಕ್ಕಂಥವರು ವರ್ಣಿಸಿದ್ದಾರೆ. ವಿದ್ಯಾ ಕೇಂದ್ರ ಹೇಗಿತ್ತು, ವ್ಯಾಸರಾಜರು ಹೇಗೆ ಪಾಠ ಪ್ರವಚನ ಮಾಡ್ತಾಯಿದ್ರು ಅಂತ. ಮತ್ತು ನೋನೀಚ್ ಎಂಬತಕ್ಕಂಥವನು ಕೂಡ ಬಹಳ ವರ್ಣನೆ ಮಾಡಿದ್ದಾನೆ. ವ್ಯಾಸರಾಯರ ಜೀವನ ಚರಿತ್ರೆಯನ್ನು ವಿದೇಶಿಗನಾದ ನೋನೀಚ್ ಎಂಬತಕ್ಕಂಥವನು ಕೂಡ ವರ್ಣನೆ ಮಾಡಿದ್ದಾನೆ. ಹೀಗೆ ಪೋರ್ಚುಗೀಸರಿಂದ ಹಿಡಿದು ಅನೇಕ ವಿದೇಶಿಗರು ವ್ಯಾಸರಾಯರ ಕೃತಿಗಳ, ವ್ಯಾಸರಾಯರ ಒಂದು ಸಾಧನೆಗಳ ಬಗ್ಗೆ, ಅವರ ವಿಶ್ವವಿದ್ಯಾಲಯ 10,000 ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಸಾಧನೆ ಬಗ್ಗೆ ಹೇಳಿದ್ದಾರೆ. ವ್ಯಾಸರಾಯರ ಮಠ ಸಂಸ್ಥಾನದಲ್ಲಿ ಒಟ್ಟು 15 ಪೂಜಾ ಮೂರ್ತಿಗಳು ಪೂಜೆಗೊಳ್ತಾ ಇದೆ. ಹೀಗೆ ವ್ಯಾಸರಾಯರ ಬಗ್ಗೆ ಮದ್ರಾಸ್, ಮೈಸೂರು, ಕಂಚಿ, ಹಂಪಿ ಮುಂತಾದ ಕಡೆ ನಮಗೆ ಅನೇಕ ಶಾಸನಗಳು ಸಿಕ್ಕಿದೆ. ಇದುವರೆಗೆ ಯಾವ ಪೀಠಾಧಿಪತಿಗಳ ಬಗ್ಗೆ ಕೂಡ ಇಷ್ಟೊಂದು ಶಾಸನಗಳು ಸಿಕ್ಕಿರೋದು ಇಲ್ಲ. ಆದರೆ ವ್ಯಾಸರಾಯರ ಬಗ್ಗೆ, ಅವರ ಕೊಡುಗೆ, ಅವರ ಕಾರ್ಯದ ಬಗ್ಗೆ ಅನೇಕ ಶಾಸನಗಳು ನಮಗೆ ಇವತ್ತು ಸಿಕ್ಕಿದೆ. ಹೀಗೆ ವ್ಯಾಸರಾಯರು ಕೂಡ ತಮ್ಮ ಜೀವನದ ಒಂದು ಅವಧಿಯಿಂದ ಸುಮಾರು 93 ವರ್ಷಗಳ ಕಾಲ ಅವರು ಜೀವಿಸಿರ್ತಾರೆ. ಶ್ರೀನಿವಾಸ ತೀರ್ಥರಿಗೆ ಪೀಠಾಧಿಕಾರವನ್ನು ಕೊಡ್ತಾರೆ. ವಿಳಂಬಿ ನಾಮ ಸಂವತ್ಸರ ಪಾಲ್ಗುಣ ಮಾಸ ಬಹಳ ಚೌತಿ ಎಂದು ಇವರು ವೈಕುಂಠಯ ಪ್ರವಾಸ ದೈವಾಧೀನರಾಗ್ತಾರೆ. ಆಗ ಅವರ ವಯಸ್ಸು 93 ವರ್ಷ. ಅವರು ವೈಕುಂಠವಾಸಿಗಳಾದಾಗ ಅವರ ಪಕ್ಕದಲ್ಲಿಯೇ ನಮ್ಮ ಪುರಂದರದಾಸರು ಕೂಡ ಇರ್ತಾರೆ. ವ್ಯಾಸರಾಯರ ಒಂದು ಕೃತಿಗಳನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ವ್ಯಾಸತ್ರಯ ಗ್ರಂಥಗಳು ಅಂತ
ಮೂರನ್ನು ಹೇಳಿದ್ದಾರೆ. ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ ಮತ್ತು ತರ್ಕ ತಾಂಡವ, ಈ 3 ಗ್ರಂಥಗಳನ್ನು ವ್ಯಾಸತ್ರಯ ಗ್ರಂಥಗಳು ಅಂತ ಕರೆದಿದ್ದಾರೆ. 18 ಕೃತಿಗಳು ಸಂಸ್ಕೃತದಲ್ಲಿ ಇದೆ. ಹೀಗೆ ನಮ್ಮ ವ್ಯಾಸರಾಯರು ಕನ್ನಡ ಸಾಹಿತ್ಯದ, ಕನ್ನಡ ದಾಸಕೂಟದ ಒಂದು ಪರಂಪರೆಗೆ ಅವರು ನಾಂದಿಯನ್ನು ಹಾಡಿರ್ತಾರೆ. ವ್ಯಾಸತೀರ್ಥರು ನಮ್ಮ ಒಂದು ಭಾರತದ ಅತ್ಯಂತ ಪ್ರಭಾವಯುಕ್ತ ಯತಿಗಳಾಗಿರ್ತಾರೆ. ಇಡೀ ಭಾರತದಲ್ಲೇ ಸಂಚಾರವನ್ನು ಮಾಡಿ ತಮ್ಮ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾರೆ. ಹೀಗೆ ವ್ಯಾಸರಾಯ ಪರಂಪರೆಯ ಒಂದು ಇತಿಹಾಸ ಅದ್ಭುತವಾಗಿದೆ. ಮತ್ತು ವ್ಯಾಸರಾಯರು 60 ಗ್ರಂಥಗಳನ್ನು ರಚಿಸಿದ್ದಾರೆ. ಈ ಗ್ರಂಥಗಳಲ್ಲಿ ಈ 60 ಗ್ರಂಥಗಳು ವ್ಯಾಸರಾಯರ ಬಗ್ಗೆ ಮಾಹಿತಿ ಪಡೆಯೋಕ್ಕೆ ಸಾಧ್ಯ ಇದೆ. ರೆಫರೆನ್ಸ್ ಬುಕ್ ಅಂತ ಕರೀಬೋದು. ಈ ಒಂದು ಪೂರಕ ಗ್ರಂಥಗಳು ವ್ಯಾಸರಾಯರ ಸಾಧನ ಜೀವನ ಚರಿತ್ರೆ ಬಗ್ಗೆ 60 ಗ್ರಂಥಗಳು ನಮಗೆ ಸಿಗತ್ತೆ. ಆಧಾರದ ಮೇಲೆ ನಾವು ಈ ಒಂದು ವ್ಯಾಸರಾಯರ ಭವ್ಯ ಇತಿಹಾಸವನ್ನು ನಾವು ನೋಡ್ಬೋದಾಗತ್ತೆ. ಈ ನಮಗೆ ಕೃಷ್ಣದೇವರಾಯ ಕೂಡ ತನ್ನ ಒಂದು ಗ್ರಂಥದಲ್ಲಿ ಯಾವಾಗ ಕೃಷ್ಣದೇವರಾಯನ ಕುಗ್ರಹ ಒಂದು ದೋಷ ಬರ್ತದೆ 1524ನೇ ಇಸ್ವಿ ಫೆಬ್ರವರಿ 4, ಅವತ್ತು ಕುದೋಷ ಬರುತ್ತೆ. ಅವತ್ತೇ ಆ ನಿವಾರಣೆಯಾಗಿ ವ್ಯಾಸತೀರ್ಥರು 3 ಕಾಲ್ಗಳಿ ಸಿಂಹಾಸನವನ್ನು ಏರುತ್ತಾರೆ. ಮುಕ್ತಾವಳಿ ಗ್ರಂಥದಲ್ಲಿ ಇದನ್ನು ನಮ್ಮ ಕೃಷ್ಣದೇವರಾಯರು ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ವ್ಯಾಸರಾಯರು ನಮ್ಮ ಜೀವನದ ಸಾಧನೆಯನ್ನು ಮತ್ತು ಅನೇಕ ಕಡೆ ದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶ್ರೀನಿವಾಸ ದೇವರ ಪ್ರತಿಷ್ಠೆ ಮಾಡಿದ್ದಾರೆ. ಕೆಂಗಲ್ನಲ್ಲಿ ಕೆಂಗಲ್ ಹನುಮಂತರಾಯ ಪ್ರತಿಷ್ಠೆಯಾಗಿದೆ. ಮತ್ತು ಹಂಪಿಯಲ್ಲಿ ಯೋಗ ನರಸಿಂಹ ದೇವರ ಪ್ರತಿಷ್ಠೆ ಮಾಡಿದ್ದಾರೆ. ಹೀಗೆ ಪೂಜೆ, ಪ್ರತಿಷ್ಠೆ, ಅಗ್ರಹಾರಗಳನ್ನು ನಿರ್ಮಿಸತಕ್ಕಂಥದ್ದು ಮತ್ತು ಅನೇಕ ಒಂದು ಧಾರ್ಮಿಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಹೀಗೆ ಮಾಡುವುದರ ಮೂಲಕ ನಮ್ಮ ಇತಿಹಾಸದ ಪರಂಪರೆಯಲ್ಲಿ ವ್ಯಾಸರಾಯರ ಒಂದು ಹೆಸರು ಚಿರಸ್ಮರಣೀಯಾಗತ್ತೆ. ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂದರೆ ವಿಜಯನಗರದ ಶ್ರೀ ಕೃಷ್ಣದೇವರನ ಆಳ್ವಿಕೆ ಕಾಲದಲ್ಲಿ ವ್ಯಾಸರಾಯರು ಅಲ್ಲೇ ಇರ್ತಾರೆ. 93 ವರ್ಷಗಳ ಕಾಲ ಅಲ್ಲಿ ಜೀವಿಸಿರ್ತಾರೆ. ಅವರ ನವವೃಂದಾವನ ಅಂತ ಇದೆ, ಆ ಗಡ್ಡೆಯಲ್ಲಿ ಇದೆ. ಅಲ್ಲಿ 9 ಮಾಧ್ವಯತಿಗಳ ಒಂದು ವೃಂದಾವನ ಸ್ಥಳವಿದೆ. ಅವರ ವೃಂದಾವನದ ಮೇಲೆ ಯಾರು ಯತಿಗಳು, ಅವರ ಹೆಸರು ಮತ್ತು ಅವರ ಕಾಲಮಾನವನ್ನು ಕೆತ್ತನೆ ಮಾಡಲಾಗಿದೆ. ಈ ಒಂದು ಮಧ್ವ ಸಂಸ್ಥಾನದ ಮುಖ್ಯ ಪ್ರವರ್ತಕರಾದ ನಮ್ಮ ಎಲ್ಲ ಯತಿಗಳ ಪರಂಪರೆಯ ಒಂದು ಬೃಂದಾವನ ಅಲ್ಲಿ ನಾವು ಕಾಣಬಹುದು. ಹೀಗೆ ನಮ್ಮ ವ್ಯಾಸರಾಯರ ಜೀವನ ಚರಿತ್ರೆ ಅಮೋಘವಾಗಿದೆ. ಮತ್ತು ವ್ಯಾಸರಾಯರ ಒಂದು ಜೀವನದಲ್ಲಿ ನಮಗೆ ತುಂಬ ಅದ್ಭುತವಾದ ಕೆಲಸ ಕಾರ್ಯಕ್ರಮಗಳು ನಮಗೆ ಕಾಣ್ಬೋದು. ಹೀಗೆ ವ್ಯಾಸರಾಯರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಸತ್ಕಾರ್ಯಗಳನ್ನು, ಸಮಾಜೋಪಯೋಗಿ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಆ ಕಾಲಕ್ಕೆ ತಕ್ಕಂತೆ ಎಲ್ಲರಿಗೂ ಒಂದು ಗೌರವಪೂರ್ವಕವಾಗಿ ಜೀವನ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ವ್ಯಾಸರಾಯರು ತಮ್ಮ ಜೀವಿತಾವಧಿಯಲ್ಲಿ ನಮ್ಮ ಮಧ್ವ ಸಂಪ್ರದಾಯದ ಒಂದು ಅಡಿಗಲ್ಲನ್ನು ಹಾಕಿದ್ದಾರೆ. ಹೀಗೆ ಅಡಿಗಲ್ಲು ಹಾಕಿದ ವ್ಯಾಸರಾಜರ ಒಂದು ಜೀವನ ಚರಿತ್ರೆ ತುಂಬ ಅದ್ಭುತವಾಗಿದೆ. ಹೀಗೆ ನಮ್ಮ ವ್ಯಾಸರಾಜರು ಭಾರತದ ಅನೇಕ ಅದ್ಭುತ ಪವಾಡಗಳನ್ನು ಮಾಡಿದ್ದಾರೆ. 732 ಒಂದು ಗ್ರಂಥಗ ನಮ್ಮ ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿ ಈ ಒಂದು ಅಮೋಘವಾದ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಅನೇಕ ದೇವಾಲಯಗಳಲ್ಲಿ ಅವರು ತಮ್ಮ ದೇವರ ಪ್ರತಿಷ್ಠೆ, ಬ್ರಾಹ್ಮಣರಿಗೆ ಬೇಕಾದ ಸಕಲ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರೇ ಎರಕ ಹೊಯ್ಯಿದ ರಾಮದೇವರ ಪ್ರತಿಮೆ ಇದೆ. ವೇದವ್ಯಾಸರು ತಮ್ಮ ಬಳಿ ಇದ್ದ ಶ್ರೀಕೃಷ್ಣನ ಅಷ್ಟಮೈಶಿಲಿಯೊಬ್ಬರಾದ ನೀಲಾದೇವಿ ಪೂಜಿಸ್ತಕ್ಕಂಥ
ಒಂದು ಗೋಪಾಲಕೃಷ್ಣ ಅದರ ಮೂರ್ತಿ ಇವತ್ತು ವ್ಯಾಸರಾಜ ಮಠದಲ್ಲಿದೆ. ಸುಮಾರು 15 ಸಂಸ್ಥಾನ ಮೂರ್ತಿಗಳು ವ್ಯಾಸರಾಜ ಮಠದಲ್ಲಿದೆ. ಆ ಮೂರ್ತಿಗಳ ಒಂದು ಆರಾಧನೆ, ಆ ವೈಭವ ಇವತ್ತು ಕೂಡ ಹಾಗೇ ಮುಂದುವರೆದಿದೆ. ಈ ಮೂಲಕ ಕರ್ನಾಟಕದ ಮಧ್ವ ಸಂಪ್ರದಾಯದ ಯತಿಗಳಲ್ಲಿ ಅಗ್ರಗಣ್ಯರಾದ ವ್ಯಾಸರಾಜರೇ ವ್ಯಾಸತೀರ್ಥರು ಎಂದು ತಿಳಿಸುತ್ತಾ ಈ ಒಂದು ಪರಂಪರೆಯ ಇತಿಹಾಸ ಅದ್ಭುತವಾಗಿದೆ. ಹೀಗೆ ನಮ್ಮ ಭಾರತ ದರ್ಶನ ಮಾಲಿಕೆಯಲ್ಲಿ ವ್ಯಾಸರಾಜರ ಕಿರು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ಹೀಗೆ ಯತಿಗಳ ಒಂದು ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಇಂತಿ ಯಲಹಂಕದ ಕೆ.ಎಸ್. ವಿಜಯಕುಮಾರ್. ವಂದನೆಗಳು. ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.